ಮೊನ್ನೆ ನಮ್ಮ ಬೇನ್ ಗಿಡದ ಕಟ್ಟಿ ಹುಡುಕ್ ಒಂದಿಷ್ಟು ಮಂದಿ ಕುಂತಿತ್ತಿರಪ್ಪ. ಅಲ್ಲಿ ಅವ್ರು ಮಾತಾಡಕತ್ತಿದ್ರು, ನಮ್ಮ 3 ಮಂದಿ ಮಾತಂದ್ರೆ ಏನು ಹಗರ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಮೊನ್ನೆ ಕಾಂಗ್ರೆಸ್ನವರು ಒಂದು ದೊಡ್ಡ ಸಮಾವೇಶ ಮಾಡಿದ್ರಂತಲ್ಲ, ದೊಡ್ಡ ಕಾರ್ಯಕ್ರಮ ಮಾಡಿದ್ರಂತಲ್ಲ ಅಂದೊಬ್ಬವ ಅಂದ್ಕುಳಿ ಅಂದ್ರೆ ಇವು ಸಿದ್ಲಿಂಗ ಅಂದ. ಹ್ಞೂ ಅದ ಕಾಂಗ್ರೆಸ್ಸಿಗೆ ಬನ್ನಿ ಬದಲಾವಣೆ ತನ್ನಿ ಅಂತ ಹೇಳಿ ಕರೆಯಾಕತ್ತಾರಂತಲ್ಲ ಹೇಳಿದ ಅಂದ್ಕುಳಿ ಅವ್ ಹೇಳಿದ. ನೋಡು, ಕಾಂಗ್ರೆಸ್ಸಿಗೆ ಬನ್ನಿ ಬದಲಾವಣೆ ತನ್ನಿ ಅಂತ ಕರೆಯಾಕತ್ತಾರ. ಕರೆ ಏನು ಇವರು ಊಟ ಮಾಡಕ್ಕೆ ಅಡಿಗೆ ಮನೆಗೆ ಕರೆದಂಗೆ ಅಡಿಗೆ ಮನೆಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅನ್ನೋರ್ ಗೊತ್ತೆ ಹೇಳಾಕತ್ತಾರಲ್ಲ ಇವರು. ಆ ಕಟ್ಟಿ ಮೇಲೆ ಕುಂತವನ ಬಶ ಏನಂದ, ಹೌದಪ್ಪ ಮೊನ್ನೆ ಕಾರ್ಯಕ್ರಮದಾಗ ಅವ್ನು ಭಾರಿ ಮಾತಾಡಿದಪ್ಪ ಅಂದ. ಅಷ್ಟೊಂದಕ್ಕ ಇವು ಸಿದ್ಲಿಂಗ ಅವ ಅದಲ್ಲ ಸಾಬ್ ಹುಡುಗ ಇಬ್ರಾಹಿಮ್. ಅವಂದು ಯಾವಾಗೂ ಹಂಗೆ ಮಾತು ಅಡ್ಡಡ್ಡ ಮಾತಾಡ್ತಿರ್ತಾನೆ, ಅದು ಎಡವಟ್ಟಾಗಿಬಿಡ್ತೈತಿ. ಹಿಂಗೆ ಮೊನ್ನೆ ನಮ್ಮ ಊರಾಗ ಹಿಂಗೆ ಮಾತಾಡಿದ್ದಕ್ಕನ ಒದ್ದು ಓಡಿಸ್ಯಾರ ಅವನ್ನ. ಆಮೇಲೆ ಅಲ್ಲಿ ಹೋಗಿ ಸೇರ್ಕೊಂಡನವ. ಅಂದ್ರೇನು ಒದಿಸ್ಕೊಂಡವ್ರೆಲ್ಲ ಅಲ್ಲಿ ಹೋಗಿ ಸೇರ್ತಾರಂತೇನು ಅಂತ ಕೇಳ್ಯಾನವ. ಹಂಗೆ ತಿಳ್ಕೊಲ್ಲ, ಸುಳ್ಳು ಆಡಿದವ್ರ ಪಾಪ ಮಾಡಿದವ್ರ ಬಾಯಾಗ ಯಾಕ್ರಿಪ್ಪ, ಅದು ಸುಳ್ಳು. ಅವ್ರವ್ರ ಸುದ್ದಿ ಏನು ಮಾಡ್ತೋ ಏನೋ ಗೊತ್ತಿಲ್ಲ, ಅವ್ರು ಮತ್ತೊಬ್ರು ಸುದ್ದಿ ಮಾತಾಡಬಾರ್ದ್ರಿಪ್ಪ. ಹೆಂಗಾಗೈತಪ್ಪ ಅಂದ್ರೆ ಈ ಹಳ್ಳಿ ಮಂದಿ ದೊಡ್ಡ ದೊಡ್ಡ ಸಿಟಿ ಏರಿಯಾಕ್ಕೆ ಕಲಿಯಾಕೆ ಬರಾಕತ್ಬಿಟ್ರ. ಯಾಕಂದ್ರೆ ಸಾಲಿ ಕಲಿಯಾಕೆ ಬರ್ತಾರ, ಅದು ಹಳ್ಳಿ ಒಳಗೆ ಹೊಲ ಮನೆ ಕೆಲಸ ಮಾಡೋಕೆ ನೀಗೋದಿಲ್ಲ. ಮತ್ತು ಆಪುಗಳನ್ನು ಮುದುಕುಗಳು ಆಗಿಬಿಟ್ಟಿರ್ತಾರೆ. ಈಗ ಅವ್ರಿಗೆ ಮಕ್ಕಳನ್ನ ಎದುರಿಸುವಂಥ ತಾಕತ್ತು ಉಳಿದಿರೋದಿಲ್ಲ. ಅವರು ಹಂಗೆ ಸುಮ್ಮನೆ ಕಲೀಲ್ಬಿಡು ಅನ್ಕೊಂಡು ಹೋಗಿರ್ತಾರೆ. ಇವರು ಕಲಿಯಾಕಂತ ಬಂದು ಬಾ 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 ಏನು ಚೈನಿ ಏನು ಮಾತು, ಹಂಗೆ ಪಬ್ ಅಂತ ಬಾರ್ ಅಂತ ಸಿನೇಮಾ ಅಂತ ಹುಡುಗ್ಯಾರಂತ ಅದೇನೋ ಹುಕ್ಕ ಅಂತ್ರಪ್ಪ ಶಿವಾಯನಮ, ಅದ್ರ ಬೆನ್ನು ಹತ್ತಿ ಶಿವಾಯನಮ ಆಗಿಬಿಟ್ಟಿರ್ತಾರೆ ಇವರು. ನೋಡಿದ ಕುಳಿ ಅಂದ್ರೆ ಒಂದು ಹಾಡು ನೆನಪಾಕತ್ ನನಗೆ. ಆ ಹಾಡು ನೋಡ್ರಿ ಹೆಂಗೈತಿ. ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ, ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ, ಊರಾಗಿನ ಹೊಲಮನಿ ಮಾರಿ ಶಾರದಾಗ ಕಾರ ಮಾಡಿ, ಊರಾಗಿನ ಹೊಲಮನಿ ಮಾರಿ ಶಾರದಾಗ ಕಾರ ಮಾಡಿ, ಅತ್ತಾಗಿತ್ತಾಗ ಅಡ್ಡಾಡ್ಕೊಂತ ಸಿಕ್ಕದು ಮಾಡ್ಕೊಂತ, ಅತ್ತಾಗಿತ್ತಾಗ ಅಡ್ಡಾಡ್ಕೊಂತ ಸಿಕ್ಕದು ಮಾಡ್ಕೊಂತ, ಪಬ್ಬಿನ್ಯಾಗನ ಬಿಸ್ಕಿ ಕುಡಿದು ದೊಡ್ಡ ಗಟರ್ನ್ಯಾಗ ಬಿದ್ದಿತ್ತ. ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ. ಹಿಂಗೆ ಮಾಡಾಕತ್ ಬಿಟ್ಟಾರ್ರಿ. ಈಗ ನೋಡ್ರಿ, ಎಲ್ಲ ಕಡೆ ಮಾತಾಡೋಕೆ ವಿಷಯ ಅಂದ್ರೆ ರಾಜಕೀಯ ವಿಷಯನ, ರಾಜಕಾರಣದ ಮಾತಾಡೋದ್ರಿ. ಅದನ್ನು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ಯಾಕಂದ್ರೆ ಬೇರೆ ವಿಷಯ ಅಂಥ ಪವರ್ಫುಲ್ ಇರೋದಿಲ್ಲೇ ಇಲ್ಲ. ಅವರು ಹಂಗೆ ಮಾಡ್ತಾರೆ ಬಿಡ್ರಿ. ರಾಜಕಾರಣಿ ಮಂದಿರ ಏನು ಬರೀ ಅದಾತು ಇದಾತು ಅದ ಹಣಗಲ್ದಾಗೆ ಇರ್ತಾರೆ. ಅವ್ರು ಏನಾರು ಮಾಡುವಲ್ರಕ್ಕ. ಈಗ ನಮ್ಮ ಈ ಮಾಧ್ಯಮದವರು, ಟಿ ವಿ ಅವರು, ಪತ್ರಕರ್ತರು ಇವರ ಸುಮ್ಕೊಂಡಿರ್ತಾರೆ ಅಂದ್ರೆ ಅವ್ರು ಬೇಕಾದಕ್ಕೆ ಹೋಗಲಿ ಬೇಕಾದ ಮಾಡಲಿ ಅಲ್ಲಿ ಹಂಗೆ ಬೆನ್ನು ಹತ್ತೆ ಬಿಟ್ಟಿರ್ತಾರೆ. ಅವ್ರನ್ನ ಒಟ್ಟು ಮೇಟಿಗೆ ಹಚ್ಚು ಮಟ್ಟ ಇವ್ರಿಗೂ ಸಮಾಧಾನ ಇರೋದಿಲ್ಲ ರೀ. ಆಮೇಲೆ ಅವ್ರಿಗೂ ಸಮಾಧಾನ ಇರೋದಿಲ್ಲ. ರಾಜ್ಯದ ಮಂದಿ ಎಲ್ಲ ನೋಡು ಮಟ್ಟ ಅವ್ರಿಗೂ ಸಮಾಧಾನ ಇರೋದಿಲ್ಲ. ನೋಡ್ರಿ, ಸಿದ್ಲಿಂಗನ ಬಗ್ಗೆ ಇನ್ನೊಂದು ಹೇಳ್ಬೇಕು ನಿಮ್ಗೆ. ಮೊನ್ನೆ ಒಬ್ಬ ಬಂದವನ, ಅವಾಗ ಏನೋ ಮಾತನಾಡ್ದಿತ್ತ. ನಾ ಸಾಲಿಗೆ ಹೊಂಟಿದ್ದೆ. ಹೊಂಟಾಗ ಅವ ಸಿದ್ಲಿಂಗನ ಈ ಅಡ್ರೆಸ್ ಎಲ್ಲಿ ಬರ್ತತಿ ಅಂತ ಕೇಳಿದ. ಕೇಳಿದ ಇವು ಪೇಪರ್ ಓದ್ಕೊಂತಾನೆ ಇದ್ದೀವಿ ಸಿದ್ಲಿಂಗ. ಅಲ್ಲ ಮತ್ತು ಎಲ್ಲಿ ತರಲಿ ನೋಡು ಅಂತ ಇಸ್ಕೊಂಡದನ್ನು. ಇಸ್ಕೊಂಡವನ ಅಂದ್ರೆ ಹೇಳಕ್ಕೆ ಶುರು ಮಾಡಿದ. ಪೇಪರ್ ಓದೋದು ಬಿಡುವಲ್ಲ, ಆದ್ರೆ ನಮಗೆ ಡಯಾಗ್ರಾಮ್ ಮಾತ್ರ ಅಗದಿ ಬರೋಬ್ಬರ ಹೇಳಕತ್ತ ನಾವು. ನೋಡಿಲೆ ಹಿಂಗೆ ಮಾಡ್ರಿ, ಸೀದಾ ಹೋಗ್ರಿ. ಅವನ ಕಡೆ ನೋಡವಲ್ಲ, ಇವು ಪೇಪರ್ ಓದೋದಾರ ಬಿಡುವಲ್ಲ. ಸೀದಾ ಹೋಗ್ರಿ. ಅಲ್ಲೇ 3 ಗಿಡ ಕಾಣ್ತಾವೆ. 1, 2 ಬಿಡ್ರಿ, 3ನೇ ಗಿಡದಿಂದ ಎಡಕ್ಕೆ ಹೊಳ್ರಿ. ಅಲ್ಲೇ ನಿಮಗೆ 3 ಗಟರ್ ಕಾಣ್ತಾವೆ. 1, 2 ಬಿಡ್ರಿ, 3ನೇ ಗಟರದಿಂದ ಬಲಕ್ಕೆ ಹೊಳ್ರಿ. ಏನ ಅಲ್ಲೇ ನಿಮ್ಗೆ 3 ಕಲ್ಲು ಕಾಣ್ತಾವೆ. 1, 2 ಬಿಡ್ರಿ, 3ನೇ ಕಲ್ಲಿಗೆ ಸೀದಾ ಹೋಗ್ರಿ. ನಿಮ್ಗೆ ಅಲ್ಲಿ ಹೋದ್ಕೂಳೆ ಅಂದ್ರೆ 3 ಕ್ರಾಸ್ ಕಾಣ್ತಾವೆ. 1, 2 ಬಿಡ್ರಿ, ಮತ್ತು 3ನೇ ಕ್ರಾಸ್ ಗುಂಟ ಹೋಗ್ರಿ. ಹಂಗೆ ಮತ್ತು ಅಲ್ಲಿ ಹೋದ್ಕೂಳೆ ಅಂದ್ರೆ 3 ಬಿಲ್ಡಿಂಗ್ ಕಾಣ್ತಾವೆ. ಬಿಲ್ಡಿಂಗ್ ಕಾಣ್ತಾವೆ. 2 ಬಿಲ್ಡಿಂಗ್ ಬಿಡ್ರಿ, 3ನೇ ಬಿಲ್ಡಿಂಗ್ ಹೋಗ್ರಿ. ಮತ್ತು ನೀವು ಅಲ್ಲಿ 3ನೇ ಬಿಲ್ಡಿಂಗ್ ಹೋದ್ಕೂಳೆ ಅಂದ್ರೆ ಒಂದು ಮನೆ ಕಾಣ್ತತಿ. ಮನೆಗೆ ಹೋಗ್ರಿ. 1, 2 ಮನೆ ಬಿಡ್ರಿ, ಅಲ್ಲಿ 3 ಮನೆ ಇರ್ತಾವೆ. 3ನೇ ಮನೆಗೆ ಹೋಗ್ರಿ.
ಮತ್ತು ಅಲ್ಲಿ ಹೋದ ಕೂಳೆ ಅಂದ್ರೆ ನಿಮಗೆ 3 ರೂಮ್ ಕಾಣ್ತಾವೆ. 1 2 ಬಿಡ್ರಿ, 3ನೇ ಮನೆ ರೂಮಿಗೆ ಹೋಗ್ರಿ. 3ನೇ ರೂಮಿಗೆ ಹೋದ ಕೂಳೆ ಅಂದ್ರೆ ಅಲ್ಲಿ 3 ಟೇಬಲ್ ಕಾಣ್ತಾವೆ ನಿಮಗೆ. 1 2 ಟೇಬಲ್ ಬಿಡ್ರಿ, 3ನೇ ಟೇಬಲಿಗೆ ಹೋಗ್ರಿ. ಅಲ್ಲೇ ನಿಮಗೆ 3 ಪುಸ್ತಕ ಕಾಣ್ತಾವೆ. 3 ಪುಸ್ತಕ ಕಾಣ್ತಾವೆ. ಅಲ್ಲಿ 1 2 ಬಿಡ್ರಿ, 3ನೇ ಪುಸ್ತಕ ತಗೋರಿ. ಅಲ್ಲಿ ನೀವು 1 2 3 ಬಿಡ್ರಿ, ಪುಸ್ತಕದಾಗ 3ನೇ ಪುಟ ತೆಗಿರಿ. 3ನೇ ಪುಟ ತೆಗೆದ್ರಿಪ್ಪ ಅಂತಂದ್ರೆ ಅಲ್ಲೇ ನಮ್ಮ ಅಜ್ಜಿ ಫೋಟೋ ಕಾಣ್ತೈತಿ. ತಿಳಿತಾನ? ಅಜ್ಜಿ ಫೋಟೋ ಕಾಣ್ತತಿ. ಆಕೆ ಆಣಿ ಮಾಡಿ ಹೇಳ್ತಾನ್ರಪ್ಪ. ಮತ್ತು ನಮಗೆ ಈ ಅಡ್ರೆಸ್ ಗೊತ್ತಿಲ್ಲ. ನಿಮಗೆ ಮತ್ತೆ ಯಾರು ಸಿಕ್ಕರೆ ಹೇಳೋರಿದ್ರೆ ಕೇಳ್ಕೊರಿ. ನಮಗೆ ಪೇಪರ್ ಓದು ಅರ್ಜೆಂಟ್ನಾಗ ಅದೀನಿ. ನಾ ಅದನ್ನು ನಿನಗೆ ಉತ್ತರ 2 ಕೂಡ ಕೊಟ್ಟೇನಿ. ತಪ್ಪು ತಿಳ್ಕೊಬೇಡಪ್ಪ. ನೋಡ್ರಿ, ನನಗೊಂದು ಸಲ ಹಿಂಗೆ ಅನಿಸ್ತತಿ, ಮೊದಲು ಯಾರು ಪೇಪರ್ ಓದ್ತಾರಪ್ಪ ಅಂತಂದ್ರೆ ಅವ್ರನ್ನ ಭಾಳ ಶಾಣೆ ಅಂತ ತಿಳ್ಕೊತಿದ್ವಿ ನಾವು. ಅಲ್ಲ, ಆ ಪೇಪರ್ನ್ಯಾಗ ಅಂಥ ಚಲೋ ಸುದ್ದಿನೂ ಬರ್ತಿದ್ದು ಬಿಡ್ರಿ. ಈಗೇನ್ರಿ ಈ ಪೇಪರ್ನ್ಯಾಗ ಅರ್ಥ ಆಗದ ಸುದ್ದಿಗಳ ಒಟ್ಟ ನಿಧನ ವಾರ್ತೆ ಮತ್ತು ಶುಭ ವಿವಾಹ 2 ಕಾಲಮ್ಗಳನ್ನು ನಾನು ತಪ್ಪದೇ ಓದ್ತೇನೆ. ನಾ ಮೊನ್ನೆ ಒಂದು ಪೇಪರ್ ಓದಿದ್ದೀನಿಪ್ಪ. ಅದರಾಗ ಶುಭ ವಿವಾಹ ಕಾಲಮ್ನ್ಯಾಗ ಒಂದು ಸುದ್ದಿ ಅಲ್ಲ, ಈಗೂ ಐತಿ ಬಿಡ್ರಿ. ಇದ್ರಾಗು ಅರುಣ್ ಶ್ವೇತಾ ಅಂತ ಬರೆದು ಇಂಥವ್ರ ಮಗನ ಜೊತೆ ಇಂತಿಂತಲ್ಲೇ ನಡೀತು ಅಂತ ಬರೆದಿದ್ರು. ಅದನ್ನು ಓದಿದೆ. ಅದ್ರ ಕೆಳಗೆ ಸುದ್ದಿ ಕಾರ್ಯಕ್ರಮ ಮುಂದೂಡಿಕೆ ಅಂತ ಬರೆದಿದ್ರು. ಶುಭ ವಿವಾಹ ಸುದ್ದಿ ಕೆಳಗೆ ಒಂದು ಅಂಡರ್ಲೈನ್ ಹಾಕಬೇಕಾಗಿತ್ತು, ಆದ್ರೆ ಹಾಕಿರಲಿಲ್ಲ. ಇಂಥವೆಲ್ಲ ನಮಗೆ ಹಾಸ್ಯ ತಂದು ಕೊಡ್ತಿರ್ತಾವ್ರಿ. ಪತ್ರಿಕೆ ಒಳಗೂ ಭಾಳ ನಮೂನಿ ಇರ್ತಾವ. ಅಲ್ರಿ, ಬರ ಬೀಳಿ ರೆಸಾರ್ಟಿಗೆ ಹೋಗಲಿ, ಗುಡಿ ಗುಂಡಾರಕ್ಕೆ ಹೋಗಲಿ, ಏನಾರ ಮಾಡಲಿ, ಈ ರಾಜಕೀಯ ಮಂದಿಗೆ ಲೆಕ್ಕಾಚಾರ ಇಲ್ಲೇನ್ರಿ? ಅಲ್ಲ, ಇರ್ತೈತೆ, ಯಾಕಿಲ್ಲ? ಈಗ ಮಂತ್ರಿ ಆಗ್ಯಾನಲ್ರಿ ಯಾರು ರೇಣುಕಾಚಾರಿ, ಅವ ನಮ್ಮೂರಾಗಿನ ಮಾಲವನ ಹೋಟೆಲ್ನಾಗ ಉದುರಿ ಇಟ್ಟಿದ್ದ. ಮಾಲವನ ಹೋಟೆಲ್ನಾಗ ಉದುರಿ ಇಟ್ಟಿದ್ದ. ಇವ್ರಿಗೆ ಬಜಿ ತಿನ್ನಿಸಿ ಚಹಾ ಕುಡಿಸಿ ಲೆಕ್ಕ ಹಚ್ಕೊತಾನೆ ಇದ್ದ. ಅಂತಿದ್ದ, ಲೆಕ್ಕ ಹಚ್ಕೋದನ ಅಂತಿದ್ದ. ಆಮೇಲೆ ಅದ ಮಾಲವಗ ಉದ್ರಿ, ಅಯ್ಯೋ, ಆಕಿನೂ ವ್ಯಾಪಾರ ಮಾಡಿ ಸುಮ್ಮನೆ ಕುಂತಿದ್ಲ. ಭಾರಿ ಕೊಟ್ಟಾರಿಪ್ಪ ಇದನ್ನು. ವ್ಯಾಪಾರ ಮಾಡಿ ಸುಮ್ಮನೆ ಇದ್ಲು. ಮುಂದೆ ಇವು ರಾಜಕೀಯದಾಗ ಮುಂದೆ ಬಂದ್ಬಿಟ್ಟ. ಮಂತ್ರಿನೂ ಆದಲ್ರಿ. ಮಂತ್ರಿ ಆದ ಕೂಡೇನ ಮಾಲವನು ಉದ್ರಿ ಕೊಟ್ಟಿದ್ದಿಲ್ಲೇ ಇಲ್ಲ. ಆಕಿನೂ ನೋಡಿದ್ಲು. ಅವ್ರ ಕಡೆ ಇವ್ರ ಕಡೆ ಹೇಳಿಸಿ ನೋಡಿದ್ರು, ಒಟ್ಟ ಕೊಡಲಿಲ್ಲ. ಆಕೆ ಒಂದು ಕೆಲಸ ಮಾಡಿಲ್ಲ. ಕಡಿಕೊಂದಿನ ಒಬ್ಬಾಕೆ ಹೋಗ್ಲಿಲ್ರಿ. ಒಬ್ಬಾಕೆ ಹೋದ್ರೆ ರೊಕ್ಕ ಕೊಡುದಿಲ್ಲ ಅಂತೇಳಿ ಲಕ್ಷ್ಮೀ ನರಸಮ್ಮನ ಜೋಡಿ ಕರ್ಕೊಂಡು ಹೋಗಿಬಿಟ್ಲಕ್ಕೆ. ಸರಳ ರೊಕ್ಕ ಕೊಟ್ಟು ನೋಡ್ರಿ. ಬಂಧುಗಳೇ, ಯಾಕಂದ್ರೆ ಈ ವಿಚಾರಗಳನ್ನು, ಪತ್ರಿಕೆ ಒಳಗಿನ ವಿಚಾರಗಳನ್ನು, ನಮಗೆ ತಿಳಿದಂಥ ವಿಚಾರಗಳನ್ನು ಹೇಳಿ ಸ್ವಲ್ಪ ಯಾಕೋ ಗಂಟ್ಲು ಆರಿದಂಗೆ ಆತು. ಸ್ವಲ್ಪ ನೀರು ಕುಡಿದು ಬರ್ತೇನೆ. ಅಲ್ಲಿ ತನಕ ಒಂದು ಸಣ್ಣ ವಿರಾಮ.